ನೋಡಿ, KE ಜುಲೈ 5ಕ್ಕೆ BWSSB ಅಂತೇಳಿ ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಬೋರ್ಡ್ದವರಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಜುಲೈ 4ಕ್ಕೆ HK ಆಗಿತ್ತು, ಅದರ ವಿಶ್ಲೇಷಣೆ ಆಲ್ರೆಡಿ ಮಾಡಿ ನಾನು. ಜುಲೈ 5ಕ್ಕೆ ನಾನ್ HKಗೆ ಎಕ್ಸಾಮ್ ಮಾಡಿದರೆ ಆ GK ಪೇಪರ್, ಫಸ್ಟ್ ಪೇಪರ್ ನನ್ನ ಹತ್ರ ವಿಶ್ಲೇಷಣೆ ಇದೆ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನೀವು KE ಎಕ್ಸಾಮ್ ಬರೀತಿರಲ್ಲ, PC ನೆಕ್ಸ್ಟ್ ಯಾವುದೇ ಈ C ಗ್ರೇಡ್ದು ಎಲ್ಲ ಎಕ್ಸಾಮ್ ಅವರೇ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯೂಸ್ ಆಗಲಿ ಅಂತ ಈ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ನೋಡಿ, ಮತ್ತೆ KE ಯಾವ ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾರಲ್ಲ ಅದೇ ಮುಂದುವರಿತದೆ, ಅದೇ ಪ್ರವೃತ್ತಿ, ಅದೇ ಟ್ರೆಂಡ್ ಮುಂದುವರಿತಾ ಇದೆ. ಇವ್ರ ಫೇವ್ರೇಟ್ ಗೊತ್ತಲ್ಲ 5 ಸಬ್ಜೆಕ್ಟ್ಗಳಿದ್ದಾವೆ. ಫಸ್ಟ್ ಯಾವುದ್ರಿ? ಜನರಲ್ ಸೈನ್ಸ್. ಇದಕ್ಕಿಂತ ಫಸ್ಟ್ ಆ್ಯಕ್ಚುಲಿ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ಗೆ ಫಸ್ಟ್ ಆದ್ಯತೆ ಕೊಡ್ತಾರೆ ಇವರು. ಜನರಲ್ ಸೈನ್ಸ್, ಇತಿಹಾಸ, ಭೂಗೋಳಶಾಸ್ತ್ರ, ಮಾನಸಿಕ ಸಾಮರ್ಥ್ಯ, ಅದಾದಮೇಲೆ ಸ್ವಲ್ಪ ಸಂವಿಧಾನ, ಹೀಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಗೇನ್ ಪ್ರಚಲಿತ ಘಟನೆಗಳಲ್ಲಿ 17 ಪ್ರಶ್ನೆಗಳು ಬಂದಿದೆ ನೋಡಿ. ಇದರಲ್ಲಿ 2 ಕೇಂದ್ರ ಸರ್ಕಾರದ ಯೋಜನೆಗಳಿದೆ, ಒಂದು 5 ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಕೇಳಿದ್ದಾನೆ. 17 ಪ್ರಶ್ನೆಗಳು ಪ್ರಚಲಿತ ಘಟನೆಗಳಿಂದ ಬಂದಿದೆ. ಭೂಗೋಳಶಾಸ್ತ್ರದಿಂದ 14 ಪ್ರಶ್ನೆಗಳು ಬಂದಿದೆ. ಆಮೇಲೆ ಸೈನ್ಸಲ್ಲಿ 15 ಇದೆ. ಇದರಲ್ಲಿ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ 1-2 ಕ್ವಶನ್ಸ್ ಇದೆ. ಒಟ್ಟು ಟೋಟಲ್ 15 ಕ್ವಶನ್ಸ್ ಇದೆ. ಇತಿಹಾಸದಿಂದ 16 ಪ್ರಶ್ನೆಗಳಿದೆ. ಇತಿಹಾಸದಿಂದ 16 ಪ್ರಶ್ನೆಗಳಿದೆ. ಸ್ವಾತಂತ್ರ್ಯ ಚಳುವಳಿ, ಕರ್ನಾಟಕ ಇತಿಹಾಸ ಎಲ್ಲವನ್ನು ಒಳಗೊಂಡಿದೆ. ಆಮೇಲೆ ಸಂವಿಧಾನದಲ್ಲಿ 8 ಪ್ರಶ್ನೆಗಳಿದೆ ನೋಡಿ. ಸಂವಿಧಾನದಲ್ಲಿ 8, 10, 12 ಈ ರೇಂಜಲ್ಲಿ ಇರುತ್ತೆ. ಸೇಮ್ ಅದೇ ಫಾಲೋ ಆಗ್ತಾ ಇದೆ. ಮಾನಸಿಕ ಸಾಮರ್ಥ್ಯದಲ್ಲಿ 12ರಿಂದ 16 ಆ ರೇಂಜ್ 14 ಪ್ರಶ್ನೆಗಳಿದೆ. 14 ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯದಿಂದ ಕೇಳಿದ್ದಾನೆ. ನೆಕ್ಸ್ಟ್ ಅರ್ಥವ್ಯವಸ್ಥೆ, ನಿಮ್ಗೆ ಗೊತ್ತಿದೆ ಈ KE ಭಾರತದ ಅರ್ಥವ್ಯವಸ್ಥೆ ಮತ್ತು ಕರ್ನಾಟಕ ಅರ್ಥವ್ಯವಸ್ಥೆ ಸ್ವಲ್ಪ ಮಹತ್ವ ಕಮ್ಮಿ ಕೊಟ್ಟಿದ್ದಾರೆ. ಯಾವಾಗಲೂ 3, 4 ಅಷ್ಟೇ ಕೊಡ್ತಾರೆ. 4 ಪ್ರಶ್ನೆಗಳು ಕೊಟ್ಟಿದ್ದಾನೆ. ನೆಕ್ಸ್ಟ್ GK, ಸ್ಟ್ಯಾಟಿಕ್ GK ಅಂತ ಕರಿತೀವಿ ನಾವು. ಸೊ GK 5 ಪ್ರಶ್ನೆಗಳು ಬಂದಿದೆ, 5. ಆಮೇಲೆ RDPR 2-3 ಕ್ವಶನ್ಸ್ ಇದ್ದೇ ಇರುತ್ತಲ್ಲ, 3 ಕ್ವಶನ್ಸ್ ಇದೆ. ಆಮೇಲೆ ಪರಿಸರ ಅಧ್ಯಯನ, ನಾನೇನು ಮಾಡಿದ್ದೀನಿ ಈ ಸಲ ಭೂಗೋಳಶಾಸ್ತ್ರದಿಂದ ಪರಿಸರ ಅಧ್ಯಯನ ಸಪ್ರೇಟ್ ಮಾಡಿ. ಸೊ ಈ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಕರಿತೀವಿ ನಾವು. ಪರಿಸರ ಅಧ್ಯಯನದ ಮೇಲೆ 3 ಪ್ರಶ್ನೆಗಳಿದೆ. ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಮೇಲೆ ಕೂಡ 1 ಪ್ರಶ್ನೆ ಇದೆ. ಓಕೆ, ಇದು ಏನು ತೋರಿಸುತ್ತಂದರೆ KE ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದೆ ಅಂತ ಅರ್ಥ. ಇದು ನಿಮಗೆ ಅಧ್ಯಯನಕ್ಕೆ ಯೂಸ್ ಆಗಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೆ. ಸೊ ಈ ಒಂದು KE ಮೈಂಡ್ ಸೆಟ್ಗೆ ಅನುಗುಣವಾಗಿ ನಾನು ಕ್ವಶನ್ ಪೇಪರ್ಸು ರೆಡಿ ಮಾಡಿದೆ. PDF ಇದೆ, ನೀವು ತೊಗೋಬೋದು, ಕನ್ನಡ ಮಾಧ್ಯಮದಲ್ಲಿದೆ. ಇಲ್ಲಿ ಕೆಳಗಡೆ ಬರ್ತಾ ಇದೆ ಅನ್ಕೋತೀನಿ. ಮಾನಸಿಕ ಸಾಮರ್ಥ್ಯ 11 ತಿಂಗಳದ್ದು ಕರೆಂಟ್ ಅಫೇರ್ಸ್ ಮಾಡೀನಿ, 12 ತಿಂಗಳದ್ದು ಕೂಡ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಯಾರು PC ಎಲ್ಲ ಬರೀತಾರಲ್ಲ ಜುಲೈ 20ರವರೆಗೂ ಕವರ್ ಮಾಡಿಕೊಡ್ತೀನಿ. ಆಮೇಲೆ ಒಂದು 7-8 ತಿಂಗಳದ್ದು ಜಿಸ್ಟ್ ಅಂತ ಮಾಡೀನಿ ಸಾರಾಂಶ. ಈ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಸಮೀಪ ಇದ್ದಾಗ ನಿಮಗೆ ರಿವಿಷನ್ ಮಾಡೋಕ್ಕೆ ಬೇಕಲ್ಲ, 1 ತಿಂಗಳದ್ದು ಅಷ್ಟೇ 8-10 ಪೇಜ್ ಇಂಪಾರ್ಟೆಂಟ್, ಆ ಜಿಸ್ಟ್ ಸಾರಾಂಶ ಕೂಡ ಮಾಡಿದ್ದೀನಿ. ಆಮೇಲೆ 9 ಪ್ರಶ್ನೆ ಪತ್ರಿಕೆಗಳು, ಇತಿಹಾಸ, ಭೂಗೋಳಶಾಸ್ತ್ರ, ಇವೆಲ್ಲ ಮಾನಸಿಕ ಸಾಮರ್ಥ್ಯ, ಎಲ್ಲ ಸಬ್ಜೆಕ್ಟ್ಗಳ ಮೇಲೆ, ಜನರಲ್ ಸೈನ್ಸ್ ಎಲ್ಲದ್ರ ಮೇಲೂ ಇದೆ. ಹೈ ಇಲ್ಡಿಂಗ್ ಟಾಪಿಕ್ಸ್ ಅಂತ ಕರಿತೀವಿ. KE ಮೈಂಡ್ ಸೆಟ್ಗೆ ಅನುಗುಣವಾಗಿ KE ಯಾವ ಥರ ಕ್ವಶನ್ ಪೇಪರ್ ತೆಗಿತಾರಲ್ಲ ಅದಕ್ಕೆ ಅನುಗುಣವಾಗಿ ಟೆಸ್ಟ್ ಸೀರೀಸ್ ಮಾಡಿದ್ದೀನಿ ನಾನು. PDF ಇದೆ, ನೀವು ತೊಗೋಬೇಕು. ನೀವು ಆಲ್ರೆಡಿ ಎಲ್ಲರೂ ಟೆಸ್ಟ್ ಸೀರೀಸ್ ತೊಗೊತಿದ್ದೀರಾ ಅಥವಾ ತೊಗೊಂಡಿದ್ದೀರಾ, ನೋ ನೀಡ್, ಅವಶ್ಯಕತೆ ಇಲ್ಲ. ಆದರೆ ಯಾರಿಗೆ ನಿಮಗೆ ಟೆಸ್ಟ್ ಅವಶ್ಯಕತೆ ಇದೆ, ಕ್ವಶನ್ ಪೇಪರ್ಸ್ ಅವಶ್ಯಕತೆ ಇದೆ, KE ಮೈಂಡ್ ಸೆಟ್ಗೆ ಅನುಗುಣವಾಗಿ ಅಂಥ ಕ್ವಶನ್ಸ್ ನನ್ನ ಹತ್ರ ಇದೆ, ತೊಗೋಬೋದು. 450 ಆಗುತ್ತೆ, ಭಾಳ ಆಗುತ್ತೆ, ಬೇಡ 390 ನೀವು ಕೊಟ್ಟರೆ ಸಾಕು. 390 ಇದೆ ನಮ್ಮ ಈ ಒಂದು 7026583625 ಅಲ್ಲಿ ನೀವು KE ಅಂತ ಟೈಪ್ ಮಾಡಬೇಕು. ವಾಟ್ಸಪ್ಪಲ್ಲಿ ಜಸ್ಟ್ KE ಅಂತ ಟೈಪ್ ಮಾಡಿ ನಾನು ಎಲ್ಲ ಕ್ವಶನ್ಸ್ ಕಳಿಸ್ತೀನಿ. ನೀವು ನನಗೆ 390 ಫೋನ್ಪೇ ಮಾಡಬೇಕು ಅಷ್ಟೇ. ದಯವಿಟ್ಟು ಯಾರೂ ಕಾಲ್ ಮಾಡಿಬಿಡಿ, ನನ್ನ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ, ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಆ ನಂಬರ್ ಎಲ್ಲ ಕಾಣ್ತಾ ಇದೆ, ಡಿಸ್ಪ್ಲೇದಾಗ ಕಾಣ್ತಾ ಇದೆ, KE ಅಂತ ನೀವು ಟೈಪ್ ಮಾಡಿದ್ರೆ ನಾನೆಲ್ಲ ಕ್ವಶನ್ಸ್ ಕಳಿಸ್ತೀನಿ, ನೀವು ಫೋನ್ಪೇ ಮಾಡಿ. ಓಕೆ, ಆಲ್ ರೈಟ್. ಸೊ ಮತ್ತೆ ಸಾಬೀತಾಗ್ತಿದೆ KE ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ ಸ್ಟ್ಯಾಂಡರ್ಡ್ ಕೂಡ ತಾವು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಅನುಗುಣವಾಗಿ ಪ್ರಿಪ್ರೇಷನ್ ಇರಲಿ. ರೈಟ್, ಈ ಒಂದು ವಿಡಿಯೋದ ಉದ್ದೇಶ ಅದೇ ಆಗಿತ್ತು. ಥ್ಯಾಂಕ್ ಯು, ಧನ್ಯವಾದ.